ಹಾಯ್ ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಗಿತ್ತು. ಇಡ್ಲಿಗೆ ನಿನ್ನೆ ನೈಟೇ ರುಬ್ಬಿಟ್ಟಿದ್ದೆ. ಅದಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಒಂದು ಕುಕ್ಕರಲ್ಲಿ ತೊಗರಿಬೇಳೆ, ಒಂದೆರಡು ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಹಾಕಿ ಸಿಟಿ ಕುದಿಸ್ಕೋಬೇಕು 3. ನೆಕ್ಸ್ಟು ಕರಿಬೇವು, ಮೆಂತ್ಯಕಾಳು, ಒಂದು ಸ್ವಲ್ಪ ಧನಿಯಾ ಕಾಳು ಎಲ್ಲ ರೋಸ್ಟ್ ಮಾಡ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಎತ್ತಿಟ್ಕೊಂಡು, ಹಾಗೆ ಅದೇ ಜಾರಿಗೆ ಅದು ಬೆಂದಿನ ಬೇಳೆ, ಒಂದು ಸ್ವಲ್ಪ ಬೆಲ್ಲ, ಉಪ್ಪು, ಖಾರದ ಪುಡಿ, ಅದು ಒಂದು ಸ್ವಲ್ಪ ಮುಂಚೆ ನೆನೆಕ್ಕಿಟ್ಟಿರ್ಬೇಕು, ಅದನ್ನ ಹಾಕಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡು ಈಗ ಒಗ್ಗರಣೆ ಕೊಡ್ತಿದ್ದೇನೆ ಸಾಂಬಾರಿಗೆ. ಸಾಂಬಾರು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸಾಂಬಾರು. ಅದನ್ನ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಹೀಗೆ ಸಾಂಬಾರು ಒಗ್ಗರಣೆ ಕೊಡೋದ್ಲೆ ಈಗ ಕುಕ್ಕರಲ್ಲಿದ್ದು ಒಂದು ಸ್ವಲ್ಪ ಬೇಳೆನ ಸ್ಮ್ಯಾಚ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದರ್ಧ ಮಿಕ್ಸಿ ಮಾಡ್ಕೊಂಡಿರ್ತೀನಿ. ಅದನ್ನೇ ಮೊದಲು ಹಾಕಿ ಇದು ಕಡ್ಡಿ ಮತ್ತು ಅದು ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲ್ಗಡೆ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಗುತ್ತೆ. ಮತ್ತು ನೆಕ್ಸ್ಟ್ ಚಟ್ನಿನ ರೆಡಿ ಮಾಡಿಕೊಂಡು ತನ್ವಿಗೆ ಸ್ನಾನ ಮಾಡಿಸಿ ಅವಳಿಗೂ ಟಿಫನ್ ಹಾಕ್ಕೊಟ್ಟೆ. ಅವಳು ಕೂಡ ತಿಂದು, ನಾನು ಕೂಡ ತಿಂದು ಟಿಫನ್ನ. ನೆಕ್ಸ್ಟ್ ಅವಳು ಮಾವಿನ ಹಣ್ಣು ಕಟ್ ಮಾಡಿಕೊಡು ಅಂದ್ಲು, ಅದಕ್ಕೆ ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟೆ. ಅವ್ಳದ್ದು ಒಂದು ಸ್ವಲ್ಪ ಟ್ರೌಸಿದ್ದು ಹೋಮ್ವರ್ಕ್ ಇತ್ತು, ಮಾಡ್ಕೊತ ಇದ್ಲು. ನಾನು ಕೂಡ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪೂಜೆ ಎಲ್ಲ ಮುಗಿಸಿ ಮತ್ತು ಅವಳು ಮಧ್ಯಾಹ್ನದ ಊಟ ಎಲ್ಲ ಮಾಡಿಸಿ ಮತ್ತು ನೆಕ್ಸ್ಟು ಬೇಸನ್ ಲಡ್ಡು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. 1 ಕಪ್ಪಲ್ಲಿ ಅಳತೆ ಮಾಡ್ಕೊತಿದ್ದೀನಿ. 4 ಕಪ್ಪು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನ ಒಂದು ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು, ಮತ್ತು ಅದೇ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಎತ್ತಿಟ್ಕೊಂಡು ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಕಡಲೆಬೇಳೆ ಹಿಟ್ಟನ್ನ ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ರೋಸ್ಟ್ ಫ್ರೈ ಜೊತೆ ಮಾಡ್ಕೋಬೇಕು. ಅದರಿಂದ 1 ಕಪ್ ತುಪ್ಪ ಹಾಕ್ಕೋಬೇಕು. ಕಡಲೆಬೇಳೆ ತೊಗೊಂಡಿರ್ತೀವಲ್ಲ ಅದೇ ಅಳತೆ ಕಪ್ನೇ 1 ಕಪ್ ತುಪ್ಪ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಕಡಲೆಬೇಳೆದು. ಆವಾಗ ಉಂಡೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಆಗಬೇಕು. ಹೀಗಾದರೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ. ಒಂದು ಸ್ವಲ್ಪ ಫ್ಯಾನ್ಗೆ ಒಂದು ಸ್ವಲ್ಪ ತಣ್ಣಗೆ ಹಾಕಿಬಿಡಬೇಕು. ನಾನು ಒಂದು ಸ್ವಲ್ಪ ಫ್ಯಾನ್ಗೆ ಬಿಟ್ಟು ತಣ್ಣಗಾಕ್ಬಿಟ್ಟು ಮತ್ತು ಅದಕ್ಕೆ ಹುರಿದಿದ್ದೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಅದಕ್ಕೆ ಸಕ್ಕರೆ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಕಪ್ಪು ಕಡಲೆಬೇಳೆ ಹಿಟ್ಟು ತೊಗೊಂಡಿರ್ತಲ್ಲ ಅದೇ ಕಪ್ಪಿಂದ ಒಂದು 3 ಕಪ್ ತೊಗೊಂಡಿದ್ದೀನಿ ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ತೊಗೊಂಡೆ. ಮತ್ತು ಉಂಡೆ ಎಲ್ಲ ಕಟ್ಟಿಟ್ಟು ಚೆನ್ನಾಗಿ ಬಂದಿತ್ತು. ಮತ್ತು ನೈಟ್ ಊಟಕ್ಕೆ ಕಡಲೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ